ಕೊನೆಗೂ ಕಾದು ಕಾದು ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗೇ ಬಿಡ್ತು. ದರ್ಶನ್ ಅವರ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಯಾವುದೇ ಸೆಲೆಬ್ರೇಷನ್ ಗಿಂತನೂ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊನೆಯ ಸಿನಿಮಾ ಕಾಟೇರ ರಿಲೀಸ್ ಆಗಿದ್ದು 2023ರ ಡಿಸೆಂಬರ್ ತಿಂಗಳ ಕೊನೆಯಲ್ಲಿ. ಸುಮಾರು 2 ವರ್ಷಗಳ ಸಮಯದ ಕಾಯುವಿಕೆಯ ನಂತರ ಅಭಿಮಾನಿಗಳಿಗೆ ದೊಡ್ಡ ಪರದೆ ಮೇಲೆ ದರ್ಶನ್ ಅವರು ಕಾಣಿಸ್ಕೊಳ್ತಾ ಇರೋದು. ರಿಲೀಸ್ ಆಗಿರುವಂತಹ ಟ್ರೈಲರ್ ಯಾವ ರೀತಿ ಇದೆ, ಏನ್ ಕತೆ ಎಲ್ಲವನ್ನ ಇವತ್ತಿನ ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ತಾರಕ್ ಸಿನಿಮಾ ನೋಡಿ ದರ್ಶನ್ ಹಾಗೂ ಪ್ರಕಾಶ್ ಕಾಂಬಿನೇಷನ್ ಬಗ್ಗೆ ಕೆಲವೊಂದು ಆಡಿಯನ್ಸ್ಗೆ ಕೆಲವೊಂದು ಪ್ರೀ ಅಸಂಪ್ಷನ್ ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಡೆವಿಲ್ ಸಿನಿಮಾದ ಟ್ರೈಲರ್ ಅವೆಲ್ಲವನ್ನ ಸುಳ್ಳು ಅನ್ನೋದನ್ನ ಸಾಬೀತುಪಡಿಸಿದೆ. 2 ಸಿನಿಮಾಗಳ ಮೇಕಿಂಗ್ ಇರಬಹುದು ಅಥವಾ ಹೇಳೋದಕ್ಕೆ ಹೊರಟಿರುವಂತಹ ಕಥೆಯ ಎಳೆ ಇರಬಹುದು, ಎರಡರಲ್ಲೂ ಕೂಡ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಈ ಬಾರಿ ಕ್ಲಾಸ್ ಅಲ್ಲ, ಕ್ಲಾಸಿಕಲ್ ಮಾಸ್ ಸಿನಿಮಾನ ಪ್ರಕಾಶ್ ಅವರು ದರ್ಶನ್ ಅವರ ಫ್ಯಾನ್ಸ್ ಗಳಿಗೆ ಕೊಡೋದಕ್ಕೆ ಹೊರಟಿದ್ದಾರೆ. 2 ನಿಮಿಷ 16 ಸೆಕೆಂಡ್ಗಳ ಈ ಟ್ರೈಲರ್ ನಲ್ಲಿ ನಿಮ್ಗೆ ನೆಗೆಟಿವ್ ಅಂಶಗಳನ್ನ ಹುಡುಕೋದಕ್ಕೆ ಟೈಮ್ ಸಿಗೋದೇ ಇಲ್ಲ ಅಂತ ಹೇಳ್ತೀನಿ. ಫಾಸ್ಟ್ ಅಂಡ್ ಫಾರ್ವರ್ಡ್ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಡೆವಿಲ್ ಟ್ರೈಲರ್ ಪ್ರತಿಯೊಬ್ಬರನ್ನ ಕೂಡ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗುವಂತಹ ಡೆವಿಲ್ ಸಿನಿಮಾದ ಟಿಕೆಟ್ ಅನ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡೋದಕ್ಕೆ ಟೆಂಪ್ಟ್ ಅಂತೂ ಮಾಡುತ್ತೆ. ಪ್ರಕಾಶ್ ಅವರು ಈ ಸಿನಿಮಾನ ಮಾಡೋದಕ್ಕೆ ತಗೊಂಡಿದ್ದು ಕಡಿಮೆ ಸಮಯ. ಕಾರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲ್ಲ. ಆದ್ರೆ ಅವರು ಈ ಸಿನಿಮಾಗಾಗಿ ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೊಂಡಿದ್ರು ಅನ್ನೋದು ಈ 2.25 ನಿಮಿಷಗಳ ಟ್ರೈಲರ್ ಖುದ್ದಾಗಿ ಹೇಳುತ್ತೆ. ಸುಧಾಕರ್ ಅವರ ಕ್ಯಾಮೆರಾ ವರ್ಕ್ ನಿಂದ ಹಿಡಿದು ಪ್ರತಿಯೊಂದು ಫ್ರೇಮ್ ನಲ್ಲಿ ದರ್ಶನ್ ಅವರನ್ನ ಪ್ರೊಜೆಕ್ಟ್ ಮಾಡಿರುವಂತಹ ರೀತಿ ನಿಜವಾಗ್ಲೂ ಯುನೀಕ್ ಆಗಿತ್ತು ಅಂಡ್ ಡಿಫರೆಂಟ್ ಆಗಿತ್ತು. ಸಾಮಾನ್ಯವಾಗಿ ದರ್ಶನ್ ಅವರ ಮಾಸ್ ಲುಕ್ ಗಳು ಅಭಿಮಾನಿಗಳಲ್ಲಿ ಜನಪ್ರಿಯ. ಆದ್ರೆ ನಿಜ ಹೇಳ್ತೀನಿ, ದರ್ಶನ್ ಅವರ ಡೆವಿಲ್ ಸಿನಿಮಾದ ಕ್ಲಾಸ್ ಲುಕ್ ಕೂಡ ಮುಂದಿನ ದಿನಗಳಲ್ಲಿ ಫ್ಯಾನ್ಸ್ ನಡುವೆ ಸಖತ್ ವೈರಲ್ ಆಗೇ ಆಗುತ್ತೆ. ಇನ್ನು ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ ಇದೊಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ಬ್ಯಾಕ್ ಡ್ರಾಪ್ ಸ್ಟೋರಿನ ಹೊಂದಿರಬಹುದು ಅನ್ನುವಂತಹ ರೀತಿಯಲ್ಲಿ ಟ್ರೈಲರ್ ಮೂಡ್ ಬಂದಿದೆ. ಟ್ರೈಲರ್ ಅಲ್ಲೇ ಅಷ್ಟೊಂದು ಗ್ರಿಪ್ಪಿಂಗ್ ಸ್ಟೋರಿ ಇರ್ಬೇಕಾದ್ರೆ ಇನ್ನು ಸಿನಿಮಾದಲ್ಲಿ ಖಂಡಿತವಾಗ್ಲೂ ಫ್ಯಾನ್ಸ್ ಹೊರತುಪಡಿಸಿ ನ್ಯೂಟ್ರಲ್ ಆಡಿಯನ್ಸ್ ಕೂಡ ಇಷ್ಟ ಆಗುವಂತಹ ರೀತಿಯಲ್ಲಿ ಕತೆ ಇದ್ದೇ ಇರುತ್ತೆ ಅನ್ನೋದು ಟ್ರೈಲರ್ ನೋಡಿದಾಗ ನನಗಂತೂ ಅನಿಸ್ತು. ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ದೂಸರಾ ಮಾತೇ ಇಲ್ಲ, ತುಂಬಾ ರಿಚ್ ಆಗಿ ಮೂಡ್ ಬಂದಿದೆ ಸಿನಿಮಾ. ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಟ್ರೈಲರ್ ಅನ್ನ ಇನ್ನಷ್ಟು ಎನ್ಹಾನ್ಸ್ ಮಾಡಿದೆ ಅಂತ ಆರಾಮಾಗಿ ಹೇಳ್ಬೋದು. ಸ್ಟೋರಿ ನೋಡ್ತಾ ಇದ್ರೆ ಇದು ಬ್ಯಾಟ್ ಮ್ಯಾನ್ ರೀತಿಯ ಸಿನಿಮಾ ಅನ್ನೋ ರೀತಿಯಲ್ಲಿ ಕಾಣಿಸ್ತು. ಯಾಕಂದ್ರೆ ಒಂದು ಶೇಡ್ ಅಲ್ಲಿ ಬ್ರೂಸ್ ವೇನ್ ರೀತಿಯಲ್ಲಿ ಪ್ಲೇ ಬಾಯ್ ರಿಚ್ ಬಿಸ್ನೆಸ್ ಮ್ಯಾನ್ ಅಥವಾ ಮಾಫಿಯಾ ರೀತಿಯಲ್ಲಿ ಕಾಣಿಸ್ಕೊಂಡ್ರೆ, ಇನ್ನೊಂದು ಕಡೆ ಅದೇ ವ್ಯಕ್ತಿ ಅಪರಾಧಗಳನ್ನ ಶಿಕ್ಷಿಸುವಂತಹ ವೆಂಜೆನ್ಸ್ ಬ್ಯಾಟ್ ಮ್ಯಾನ್ ರೀತಿಯಲ್ಲಿ ಕಾಣ್ತಾನೆ. ಮಹೇಶ್ ಮಂಜ್ರೇಕರ್, ಅಚ್ಯುತಣ್ಣ ಸೇರಿದಂತೆ ದೊಡ್ಡ ಕಲಾವಿದರ ಬಳಗನೆ ಈ ಸಿನಿಮಾದಲ್ಲಿದೆ. ಆದ್ರೂ ಕೂಡ ಡೆವಿಲ್ ಹಾಗೂ ಧನುಷ್ ಕ್ಯಾರೆಕ್ಟರ್ ನಡುವೆ ಒಂದು ಸಣ್ಣ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್. ಇದು ಸಿನಿಮಾ ನೋಡೋದಕ್ಕೆ ಇನ್ನೊಂದು ಕಾರಣ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ನೀವು ಡೈಲಾಗ್ ಡೆಲಿವರಿ ವಿಚಾರದಲ್ಲಿ ಕೂಡ ನೋಡೋದಾದ್ರೆ ಡೆವಿಲ್ ಪಾತ್ರದ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ಡಿಫರೆಂಟ್ ಸ್ವಾಗು ಮತ್ತು ಡೈಲಾಗ್ ನ ಟೋನು ಚೇಂಜ್ ಆಗೋದನ್ನ ನೀವು ನೋಡಬಹುದು. ಪ್ರಮುಖವಾಗಿ ಟ್ರೈಲರ್ ನಲ್ಲಿ ಪ್ರತಿಯೊಬ್ಬ ಆಂಟಗನಿಸ್ಟ್ ಧನುಷ್ ಅಥವಾ ಡೆವಿಲ್ ನ ಒಂದಲ್ಲ ಒಂದ್ ರೀತಿಯಲ್ಲಿ ಮುಗಿಸ್ಬೇಕು ಅಂತ ಕಾಯ್ತಾನೆ ಇರ್ತಾರೆ. ಇದರಲ್ಲಿ ಬರುವಂತಹ ಮತ್ತೊಂದು ಡೌಟ್ ಏನಪ್ಪಾ ಅಂದ್ರೆ, ಒಂದು ಕ್ಯಾರೆಕ್ಟರ್ ನ ಅಪೋನೆಂಟ್ ನ ಮುಗಿಸಿ ಇನ್ನೊಂದು ಕ್ಯಾರೆಕ್ಟರ್ ಅದಕ್ಕೆ ಜಸ್ಟಿಸ್ ತರಬೇಕು ಅಂತ ಏನಾದ್ರು ಹೋರಾಡ್ತಾ ಇರೋ ಹಾಗೆ ಇದೆಯಾ ಅನ್ನೋದು ಕೂಡ ಡೌಟ್ ಬರುತ್ತೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು, ಒಂದು ಫ್ರೇಮ್ ನಲ್ಲಿ ಪವರ್ ನಲ್ಲಿ ಇರುವಂತಹ ಮಹೇಶ್ ಮಂಜ್ರೇಕರ್ ಅವರ ಕ್ಯಾರೆಕ್ಟರ್, ಇನ್ನೊಂದು ಕಡೆಯಲ್ಲಿ ಡೆವಿಲ್ ಅಥವಾ ಧನುಷ್ ಜೊತೆಗೆ ಅಚ್ಯುತ್ ಅವರ ಕ್ಯಾರೆಕ್ಟರ್. ಆದ್ರೆ ಈ ಪವರ್ ಶಿಫ್ಟಿಂಗ್ ಫೈಟ್ ನಲ್ಲಿ ಯಾವುದೋ ಒಂದು ಕಡೆ ಅಚ್ಯುತಣ್ಣ ಸೈಲೆಂಟ್ ಆಗಿ ಮತ್ತೊಂದು ಫ್ರೇಮ್ ನಲ್ಲಿ ಕುರ್ಚಿ ಮೇಲೆ ಕೂತಿರ್ತಾರೆ. ಹೀಗಾಗಿ ಅಚ್ಯುತ್ ಅವರ ಕ್ಯಾರೆಕ್ಟರ್ ಕೂಡ ಇಲ್ಲೇನೋ ಒಂದು ಟ್ವಿಸ್ಟ್ ಕೊಡೋದಕ್ಕೆ ಕಾದಿದೆ ಅಂತ ಕಾಣುತ್ತೆ. ಮತ್ತೊಂದು ಕಡೆಯಲ್ಲಿ ಬುಕ್ ಮೈ ಶೋ ನಲ್ಲಿ ಡೆವಿಲ್ ಸಿನಿಮಾದ ಬಗ್ಗೆ ಹೇಳಿರುವಂತಹ ಪವರ್, ವೆಂಜೆನ್ಸ್ ಹಾಗೂ ನಿಜವಾದ ಪ್ರೀತಿಯ ನಡುವಿನ ಹೋರಾಟ ಅನ್ನುವಂತಹ ಲೈನ್ ಅನ್ನ ನೋಡ್ತಾ ಇದ್ರೆ ತಲೆಗುಳ ಬಿಡುವಂತಹ ಮತ್ತೊಂದು ಕಾರ್ಯಕ್ರಮ ಕೂಡ ಇದೆ ಅನ್ಸುತ್ತೆ. ಪ್ರಕಾಶ್ ಹ್ಯಾಸ್ ಕುಕ್ಡ್ ಹಾರ್ಡ್ ದಿಸ್ ಟೈಮ್. ಸಿನಿಮಾದ ನಾಯಕಿಯಾಗಿ ರಚನಾ ರೈ ಅವರಿದ್ದಾರೆ. ಟ್ರೈಲರ್ ಅಲ್ಲಿ ಅವ್ರದ್ದು ಒಂದೇ ಒಂದು ಡೈಲಾಗ್ ಇದೆ ಅಂಡ್ ಅವರ ರೋಲು ಇಲ್ಲಿ ಕೀ ರೋಲ್ ಆಗಿ ಪ್ಲೇ ಮಾಡುತ್ತೆ ಅಂತ ಕಾಣುತ್ತೆ. ಅದೇನಪ್ಪಾ ಅಂದ್ರೆ, ನಿನ್ನ ನಿಜವಾದ ರೂಪನ ನಾನು ಸರಿಯಾಗಿ ನೋಡೇ ಇಲ್ವಲ್ಲೋ ಅನ್ನೋದು. ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ದರ್ಶನ್ ಅವರ 2 ಶೇಡ್ ಅಥವಾ 2 ಕ್ಯಾರೆಕ್ಟರ್ ಗಳು ಯಾವ ರೀತಿಯಲ್ಲಿ ಈ ಪೊಲಿಟಿಕಲ್ ಗೇಮ್ ನಲ್ಲಿ ತನ್ನ ಗೇಮ್ ಪ್ಲೇ ನ ತೋರಿಸುತ್ತೆ ಅನ್ನೋದು. ಯಪ್ಪ, ಇರೋ 2+ ನಿಮಿಷದ ಟ್ರೈಲರ್ ನಲ್ಲಿ ಪ್ರಕಾಶ್ ಅವರು ಯಾವ ರೀತಿಯಲ್ಲಿ ಯೋಚನೆ ಮಾಡುವಾಗ ಮಾಡಿದಾರಪ್ಪ. ಕ್ಲಾಸ್ ಸಿನಿಮಾದಲ್ಲಿ ಕೂಡ ಮಾಸ್ ಫೀಲಿಂಗ್ ಮಾಡೋದಕ್ಕೆ ಅವರೇ ಬರಬೇಕಾಯ್ತು. ವೈಟಿಂಗ್ ಕೂಡ ವರ್ತ್ ಅನಿಸ್ತದೆ. ಕಾಟೇರ ಸಿನಿಮಾದ 2ನೇ ವರ್ಷದ ಆನಿವರ್ಸರಿ ರೀತಿಯಲ್ಲಿ ಡಿಸೆಂಬರ್ 11ಕ್ಕೆ ದರ್ಶನ್ ಅವರನ್ನ ಕಾಯ್ತಾ ಇರುವಂತಹ ಅಭಿಮಾನಿಗಳಿಗೆ ಡೆವಿಲ್ ಸಿನಿಮಾ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊಳ್ತಾ ಇದೆ. ಸಿನಿಮಾನ ನೋಡ್ಲೇಬೇಕು ಅನ್ನೋದಕ್ಕೆ ಪ್ರಕಾಶ್ ಅವರು ಎಲ್ಲಾ ರೀತಿಯ ಕಾರಣಗಳನ್ನ ಟ್ರೈಲರ್ ಜೊತೆಗೆ ನೀಡಿದ್ದಾರೆ. ಸಿನಿಮಾದ ಥಿಯೇಟರ್ ಲಿಸ್ಟ್ ಕೂಡ ಕಾಣಿಸ್ತಾ ಇದ್ದು ಸಿಂಗಲ್ ಸ್ಕ್ರೀನ್ ಗಳು ಈ ಬಾರಿ ಚೆನ್ನಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ್ ಅವರ ಸಿನಿಮಾನ ವೆಲ್ಕಮ್ ಮಾಡೋದಕ್ಕೆ ಕಾದು ಕೂತಿದೆ. ಡೆವಿಲ್ ಸಿನಿಮಾ ಮತ್ತೆ ಆ ಸಿಂಗಲ್ ಸ್ಕ್ರೀನ್ ವೈಭವವನ್ನ ಕರ್ನಾಟಕದ ತುಂಬಾ ಮತ್ತೆ ತರಲಿ ಅಂತ ಹಾರೈಸೋಣ. ಟ್ರೈಲರ್ ನೋಡಿ ಅನ್ಸಿದಿಷ್ಟು ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂದಾಗೆ ಟ್ರೈಲರ್ ನ ಕ್ಲೈಮ್ಯಾಕ್ಸ್ ನಲ್ಲಿ ದರ್ಶನ್ ಅವರ ಸೂರ್ಯಗ್ರಹಣ ಡೈಲಾಗು ಹೆಂಗಿತ್ತು ಅಂತ ಮಿಸ್ ಮಾಡ್ದಂಗೆ ಹೇಳಿ. ಸೈನಿಂಗ್ ಆಫ್, ಮನು.